ಮಹಾರಾಜ ಟಿ20 ಟ್ರೋಫಿ 5ನೇ ಆವೃತ್ತಿ ಇದೇ ಜೂನ್ 20ರಿಂದ ಆರಂಭವಾಗಲಿದ್ದು ಜುಲೈ 12ರವರೆಗೆ ಟೂರ್ನಿ ನಡೆಯಲಿದೆ. 5ನೇ ಆವೃತ್ತಿಗೂ ಮೊದಲು ಹರಾಜು ಪ್ರಕ್ರಿಯೆ ನಡೆದಿದ್ದು ಎಲ್ಲಾ 60 ತಂಡಗಳು ತಲಾ 60 ಲಕ್ಷ ಹಣದೊಂದಿಗೆ ಆಟಗಾರರನ್ನು ಖರೀದಿ ಮಾಡಿದ್ದಾರೆ. ಹಾಗಾದ್ರೆ ಯಾವ್ಯಾವ ಪ್ರಮುಖ ಆಟಗಾರರು ಯಾವ್ಯಾವ ತಂಡವನ್ನ ಸೇರ್ಕೊಂಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ನಮ್ಮ RCBಯ ಹೊಡಿ ದಾಂಡಿಗ ದೇವದತ್ ಪಡಿಕ್ಕಲ್ 2.60 ಲಕ್ಷಕ್ಕೆ ಮೈಸೂರು ವಾರಿಯರ್ಸ್ ತಂಡವನ್ನ ಸೇರ್ಕೊಂಡಿದ್ದಾರೆ. ಕಳೆದ ಐಪಿಎಲ್ ನಲ್ಲಿ ಪಂಜಾಬ್ ಕಿಂಗ್ಸ್ ಪರ ಆಡಿದ್ದ ವೈಶಾಖ್ ವಿಜಯ್ ಕುಮಾರ್ 8.25 ಲಕ್ಷ ಮೊತ್ತಕ್ಕೆ ಮತ್ತು ಪ್ರಸಿದ್ಧ ಕೃಷ್ಣ 2.60 ಲಕ್ಷಕ್ಕೆ, ಮನೋಜ್ ಬಾಂಡಗೆ 10 ಲಕ್ಷಕ್ಕೆ ಮೈಸೂರು ವಾರಿಯರ್ಸ್ ತಂಡವನ್ನ ಸೇರ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಮೈಸೂರು ವಾರಿಯರ್ಸ್ ತಂಡ ಈ ಸತಿ ಘಟಾನುಘಟಿ ಆಟಗಾರರನ್ನೇ ತನ್ನ ತಂಡಕ್ಕೆ ಸೇರಿಸಿಕೊಂಡಿದ್ದಾರೆ. ಇನ್ನು ನಮ್ಮ ಕರುಣ್ ನಾಯರ್ ಮಂಗಳೂರು ತಂಡಕ್ಕೆ 18 ಲಕ್ಷಕ್ಕೆ, ಇನ್ನು ಶ್ರೇಯಸ್ ಗೋಪಾಲ್ 10.25 ಲಕ್ಷಕ್ಕೆ ಮಂಗಳೂರು ತಂಡ ಖರೀದಿ ಮಾಡಿದೆ. ಇನ್ನು ಈ ಬಾರಿ ಐಪಿಎಲ್ ನಲ್ಲಿ ಹೈದರಾಬಾದ್ ವಿರುದ್ಧ ಪಾದಾರ್ಪಣೆ ಮಾಡಿದ್ದ ಸ್ಮರಣ್ ರವಿಚಂದ್ರನ್ ಅವರನ್ನ 15.75 ಲಕ್ಷಕ್ಕೆ ಶಿವಮೊಗ್ಗ ಯೋಧಾ ತಂಡ ಖರೀದಿ ಮಾಡಿದ್ರೆ, ಇತ್ತ ಹುಬ್ಳಿ ತಂಡ 13.50 ಲಕ್ಷಕ್ಕೆ ಅಭಿನವ್ ಮನೋಹರ್ ಮತ್ತು ಮಯಾಂಕ್ ಅಗರ್ವಾಲ್ ಅವರನ್ನು 11.50 ಲಕ್ಷಕ್ಕೆ ಖರೀದಿ ಮಾಡಿದೆ. ಇನ್ನು ಈ ಬಾರಿ ಐಪಿಎಲ್ ನಲ್ಲಿ ಕೆಕೆಆರ್ ಪರ ಕೊನೆಯಲ್ಲಿ ಅದ್ಭುತವಾಗಿ ಪ್ರದರ್ಶನ ನೀಡಿ ಎಲ್ಲರ ಗಮನ ಸೆಳೆದಿದ್ದ ಮನೀಶ್ ಪಾಂಡೆ ಗುಲ್ಬರ್ಗಾ ತಂಡವನ್ನು 12.75 ಲಕ್ಷಕ್ಕೆ ಸೇರಿಕೊಂಡಿದ್ದಾರೆ. ಇನ್ನು ಈ ಮಹಾರಾಜ ಟೂರ್ನಿಯ ಹರಾಜು ಪ್ರಕ್ರಿಯೆಯಲ್ಲಿ ಅಚ್ಚರಿಯ ವಿಷಯ ಏನು ಅಂತ ಹೇಳಿದ್ರೆ, ಟೀಂ ಇಂಡಿಯಾದ ಸ್ಟಾರ್ ಪ್ಲೇಯರ್ ಕನ್ನಡಿಗ KL ರಾಹುಲ್ ಅವರನ್ನು ಹರಾಜಿನಲ್ಲಿ ಯಾವ ತಂಡವು ಖರೀದಿ ಮಾಡದೇ ಇರುವುದು ಅಚ್ಚರಿಗೆ ಕಾರಣವಾಗಿದೆ. ಮೂಲೆ ಬೆಲೆ 2 ಲಕ್ಷ ಆಗಿದ್ದು, ರಾಹುಲ್ ಅವರನ್ನು 6 ತಂಡಗಳ ಪೈಕಿ ಯಾವ ತಂಡವೂ ಸಹ ಖರೀದಿ ಮಾಡೋದಕ್ಕೆ ಮನಸ್ಸು ಮಾಡಿಲ್ಲ. ಇನ್ನು ರಾಹುಲ್ ಮಹಾರಾಜ ಟೂರ್ನಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಲಭ್ಯರಾಗದೇ ಇರೋದ್ರಿಂದಾಗಿ ಫ್ರಾಂಚೈಸಿಗಳು ರಾಹುಲ್ ಮೇಲೆ ಹಣ ಹಾಕುವುದಕ್ಕೆ ಹಿಂದೇಟು ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೀಗ ಹೊರಗೆ ಬರ್ತಾ ಇದೆ. ಒಟ್ನಲ್ಲಿ ಕ್ರಿಕೆಟ್ ಪ್ರಿಯರ್ಗೆ IPL ಹಬ್ಬ ಮುಗಿಯುತ್ತಿದ್ದಂತೆ ಇದೀಗ ಮಹಾರಾಜ ಟ್ರೋಫಿ ಹಬ್ಬ ಶುರುವಾಗಿದ್ದು, ಕ್ರಿಕೆಟ್ ಪ್ರಿಯರು ನಮ್ಮ ಕನ್ನಡಿಗರ ಆಟವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಮಹಾರಾಜ ಟ್ರೋಫಿಯಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು? ನಿಮ್ಮ ಫೇವರೆಟ್ ಆಟಗಾರ ಯಾರು? ಕಮೆಂಟ್ ಮಾಡಿ ತಿಳಿಸಿ.